ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಮೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಧರ್ಮಸ್ಥಳಕ್ಕೆ ಹೋಗುವ ಭಕ್ತಾದಿಗಳ ಅವರು ದಾರಿಯಲ್ಲಿ ಎಂತೆಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ ಅಂತ ಹೇಳಿ ಇವತ್ತು ನಿಮ್ಮ ಈ ಬ್ಲಾಗ್ನಲ್ಲಿ ತಿಳಿಸ್ತೀನಿ. ಇವತ್ತು ಬೇಗ ಎದ್ದು ಒಂದು ದೇವಸ್ಥಾನ ಹತ್ರ ಸ್ಟಾಪ್ ಮಾಡಿದ್ರು. ಅಲ್ಲಿದ್ದ ಸ್ನಾನ ಮಾಡಬೇಕಿತ್ತು. ಸ್ನಾನ ಮಾಡಬೇಕಂತ ಹೇಳಿ ನನ್ನ ಹತ್ರ ಸೋಪು ಮತ್ತು ಶಾಂಪೂ ಇರಲಿಲ್ಲ. ಆದ ಕಾರಣಕ್ಕಾಗಿ ಹೊರಗಡೆ ಬಂದು ಅಂಗಡಿಯಲ್ಲಿ ಶಾಂಪೂ ಮತ್ತು ಸೋಪನ್ನು ತಗೊಂಡು ಹೊರಟೆ. ಇದೇ ನೋಡಿ ನಾವು ಇರುವಂಥ ಸ್ಥಳ. ಇದೇ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಹತ್ರನೇ ನಾವು ನಿಂತಿಸಿದ್ದು. ಇದೇ ದೇವಸ್ಥಾನ ನಾನು ಹೇಳ್ತಿರೋದು. ಇದೇ ಗಾಡಿ ನೋಡಿ ನಮ್ಮದು. ಈ ಗಾಡಿಯಲ್ಲೇ ನಾವು ಬಂದಿರೋದು. ಭಕ್ತಾದಿಗಳು ಎಲ್ಲರೂ ಬರೋ ತನಕ ಇಲ್ಲೇ ಇದ್ದು ಅವರಿಗೆ ಉಪಹಾರಗಳನ್ನು ಕೊಡಬೇಕಿತ್ತು. ಏನಂದರೆ ನಾಷ್ಟ ಮಾಡಬೇಕಿತ್ತಲ್ವ, ಅದಕ್ಕೆ ನಾಷ್ಟ ಎಲ್ಲ ತಯಾರು ಮಾಡಿಕೊಂಡು ಬಜ್ಜಿ ಮಾಡ್ತಿದ್ರು. ಅವ್ರನ್ನ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸ್ನಾನ ಮುಗಿಸಿದ ನಂತರ ನಾಷ್ಟ ಮಾಡಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ನಂತರ ಮತ್ತೆ ಮುಂದಕ್ಕೆ ಹೋಗಬೇಕಲ್ವ, ಆ ಕಾರಣದಿಂದ ಮತ್ತೆ ನಾವೆಲ್ಲರೂ ಮುಂದಕ್ಕೆ ಹೋಗ್ತಾನೇ ಇದ್ದೀವಿ. ಈ ಸಿಟಿ ಕಾಣ್ತಿದೆಯಲ್ಲ, ಇದು ಯಾವ ಪಟ್ಟಿ ದೂರ ಇದೆ ಅಂದರೆ ನಮಗೆ ಗೊತ್ತೇ ಇಲ್ಲ ಅನ್ನೋಷ್ಟು ದೂರ ಇದೆ. ಹೋಗ್ತಾ ಇದ್ದೀವಿ ಮುಂದೆ. ಯಾವ ಪಟ್ಟಿ ಇದೆ ಅಂದರೆ ನಮಗೆ ಮುಂದೆ ದಾರಿ ಎಷ್ಟು ಉದ್ದಕ್ಕಿದೆ ಅಂತಲೂ ಗೊತ್ತೇ ಇಲ್ಲ. ಅಷ್ಟು ಉದ್ದ ಹಾಗೆ ಹೋಗ್ತಾ ನಮಗೆ ಸುಸ್ತಾಯಿತು. ಹಾಗೆ ಮಧ್ಯದಲ್ಲಿ ಎಲ್ಲಾದರೂ ಜ್ಯೂಸ್ ಕುಡಿಯೋಣ ಅಂದ್ರೂ ಯಾರು ನಿಂದ್ರಕ್ಕೂ ತಯಾರಿರಲಿಲ್ಲ. ಆ ಕಾರಣದಿಂದ ಹಾಗೆ ಮುಂದೆ ನಡೆದ್ವಿ. ಏನೋ ಗೊತ್ತಿಲ್ಲಪ್ಪ ನನಗೆ, ಕಾಲೆಲ್ಲ ಫುಲ್ಲು ನೋವು. ಹಾಗೆ ನಡ್ಕೊತ ಹೋದ್ವಿ. ನಾನು ಬರಲಿಲ್ವಲ್ಲ ಅಂತ ನೋಡಿಕೊಂಡೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನನ್ನ ಫೇಸ್ ಎಲ್ಲ ನೋಡಿಕೊಂಡು ಹೇಗಿದೆ ನೋಡಿ ಹಾಗೆ ಮುಂದೋದ್ವಿ. ಮತ್ತು ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಜ್ಯೂಸ್ ಕುಡಿತಿದ್ರು. ಅಲ್ಲಿ ಜೀರೋ ಸೋಡಾ ಕುಡ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ. ಮುಂದೆ ಹೋದ ತಕ್ಷಣ ಒಂದು ದೇವಸ್ಥಾನ ಕಾಣಿಸ್ತು. ಅಲ್ಲಿ ಒಬ್ಬರು ಪೂಜಾರಿ ಇದ್ದರು. ಅವ್ರು ಹೇಳಿದರು, ಬನ್ನಿ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗುವ ಭಕ್ತಾದಿಗಳಿಗೆಲ್ಲ ಹಣ್ಣು ಮತ್ತು ಮೆಡಿಸಿನ್ ಟ್ಯಾಬ್ಲೆಟ್ಗಳನ್ನು ಕೊಡ್ತಿದ್ರು. ಹಾಗೆ ಪೇನ್ ಕಿಲ್ಲರ್ ಮುಲಾಮ್ಗಳನ್ನು ಕೊಡ್ತಿದ್ರು. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿ ನೋಡಿ. ಮುಂದೆ ಇದೇ ನೋಡಿ ದೇವಸ್ಥಾನ. ಈ ದೇವಸ್ಥಾನ ಭಕ್ತಾದಿಗಳಿಗೆ ಬಹಳ ಒಳ್ಳೆಯದನ್ನು ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಹಸಿದು ಬಂದವರಿಗೆ ಅನ್ನ ಹಾಕುವ ಕಾರ್ಯವನ್ನು ಇದು ಮಾಡಿದೆ. ಆ ಕಾರಣದಿಂದ ಇದು ತುಂಬ ಒಳ್ಳೆಯ ದೇವಸ್ಥಾನ ಎಂದು ಹೆಸರು ಮಾಡಿಕೊಂಡಿದೆ ಅಂತ ನಾನು ತಿಳ್ಕೊತೀನಿ. ಅಲ್ಲಿದ್ದ ಬಂದು ದೇವರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿ ಹಿಂದೆ ಕಲ್ಲಂಗಡಿಯನ್ನು ಕಟ್ ಮಾಡಿ ಕೊಡ್ತಿದ್ದು ಭಕ್ತಾದಿಗಳಿಗೆ. ಅದನ್ನು ತಗೊಂಡು ಹಾಗೆ ಮೆಡಿಸನ್ ಹತ್ರ ಬಂದೆ. ಮೆಡಿಸನ್ ಎಲ್ಲ ತೆಗೆದುಕೊಂಡು ನಾನು ಮತ್ತು ನನ್ನ ಫ್ರೆಂಡು ಅಲ್ಲಿದ್ದ ಆಚೆ ಬಂದ್ವಿ. ತುಂಬಾ ಒಳ್ಳೆ ಮನಸ್ಸಿದೆ ಅಂತ ಹೇಳ್ಬೋದು ಇವರಿಗೆ. ಯಾಕಂದರೆ ಭಕ್ತಾದಿಗಳಿಗೆ ಇಷ್ಟೆಲ್ಲ ಉಪಕಾರಗಳನ್ನು ಮಾಡ್ತಾರೆ. ಹೇಳ್ತಾರೆ ಭಕ್ತಾದಿಗಳಲ್ಲಿ ದೇವ್ರು ಕಾಣ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ಇವನೇ ನೋಡಿ ನನ್ನ ಫ್ರೆಂಡ್ಸ್ ಶಂಕರ್ ಗೌಡ ಅಲಿಯಾಸ್ ಶಂಕರ. ಇವನು ನಾನು ಸಣ್ಣವನಿದ್ದಾಗಿಂದ ಒಂದೇ ಕ್ಲಾಸ್ನಲ್ಲಿ, ಅಂದರೆ ಒಂದೇ ಊರಿನ ಶಾಲೆಯಲ್ಲಿ ಓದಿದ್ದು. ತುಂಬ ಒಳ್ಳೆಯ ಹುಡುಗ. ಆದರೆ ಅವನು ಶಾಲೆಯನ್ನು ಬಿಟ್ಟ. ನಾನು ಕಾಲೇಜನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ. ಅವನ ಜೊತೆ ಇದ್ದರೆ ಏನೋ ಒಂಥರ ಖುಷಿ. ಜೋಕ್ಸ್ ಮಾಡ್ಕೊತ ಹಾಗೆ ನಗಿಸ್ಕೊತ ಹಾಗೆ ಮುಂದೆ ಹೋದ್ವಿ. ಏನೋ ಖುಷಿ ಇರ್ತಲ್ವ ಫ್ರೆಂಡ್ಸ್ ಜೋಡಿ ಇರಬೇಕಂದ್ರೆ. ತುಂಬ ನಗಿಸ್ತಾನಪ್ಪ ಅವನಂದ್ರು. ನಕ್ಕೊತ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಅವನ ಮುಖ ನನ್ನ ಮುಖ ನೋಡಿ ನಕ್ಕೊಂತ ಸಂಜೆ ಹೇಗಾಯಿತು ಕಳೆದು ಹೋಗಿದ್ದು ಗೊತ್ತಾಗಲಿಲ್ಲ. ಹಾಗೆ ಹೋದ್ವಿ. ಇದೆ ನೋಡಿ ನಾವು ಈಗ ಉಳಿದುಕೊಳ್ಳುವ ಸ್ಥಳ ಮುಕ್ತಿನಹಳ್ಳಿ. ಇದು ನೋಡಿ ನಮ್ಮ ಎಲ್ಲ ಭಕ್ತಾದಿಗಳು ಕುಳಿತಿರುವ ಸ್ಥಳ. ಇವರು ನಾಗರಾಜಣ್ಣ ಅಂತೇಳಿ. ಮತ್ತು ನಾ ಮಾಡುವ ಬ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, लाइक एंड कमेंट मारी। भाई यहाँ पे क्या हो रहा है? भाई यहाँ पे क्या हो रहा है? भाई ये कहाँ फंस गया भाई मैं? भाई ये क्या हो रहा है? भाई मुझे ये सब क्या देखना पड़ रहा है?
अच्छा है मैं अंधा हूँ